ಹಾಂ ಸರ್. ನನ್ನ ಹೆಸರು ಬಸವರಾಜ್ ಮ್ಯಾಗಳಮನೆ ಅಂತೇಳಿ, ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ನನ್ನ ಜೊತೆಗೆ ರಾಘವೇಂದ್ರ ಕಡಬಾಗಿಲು ಹಾಗೂ ರಾಮಣ್ಣ ರುದ್ರಾಕ್ಷಿ, ಗಣೇಶ, ಸೋಮರಾಜು, ಮೇಘರಾಜು ಹಾಗೂ ಪಂಪಣ್ಣ, ಕೃಷ್ಣ, ಹನುಮಂತ ಇನ್ನೂ ಮುಂತಾದ ಪದಾಧಿಕಾರಿಗಳು ನಾವು ಇವತ್ತು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದೇವೆ. ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 36 ದೇವಾಲಯಗಳಿಗೆ 2025-26ನೇ ಸಾಲಿನಿಂದ ಶಾಸಕರ ಆಪ್ತ ಸಹಾಯಕರು ಮತ್ತು ಬೆಂಬಲಿಗರು ಸೇರಿ ಇಲ್ಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಂದರೆ ಸುಮಾರು 36 ದೇವಾಲಯಗಳಿಗೆ ಕನಿಷ್ಠ 3 ರಿಂದ 10 ಲಕ್ಷ ರೂಪಾಯಿವರೆಗೂ ಬೋಗಸ್ ಬಿಲ್ಗಳ ಮೂಲಕ ಇದನ್ನು ಮಾಡಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ಇಂಜಿನಿಯರಿಂಗ್, ಕೊಪ್ಪಳ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಏನು ಅಧಿಕಾರಿಗಳು ತಪ್ಪಿಸ್ತರಿದ್ದಾರೆ. ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಯಾವುದೇ ದೇವಾಲಯಗಳು ನೋಂದಣಿ ಆಗಿರಬೇಕು. ಜೊತೆಗೆ ದೇವಾಲಯಗಳ ಸಮಿತಿಯ ಬೇಡಿಕೆ ಪತ್ರಗಳನ್ನು ಕೂಡ ಸಲ್ಲಿಸಿರಬೇಕು. ಅದು ದೇವಾಲಯಗಳಿಗೆ ಯಾವುದೇ ರೀತಿಯಿಂದ ಗಮನಕ್ಕೆ ಬಾರದೆ ಇದು ಏನಂದರೆ ಭಾಳ ಭ್ರಷ್ಟಾಚಾರ ನಡೆದಿದೆ. ಶಾಸಕರು ಬಗ್ಗೆ ನಾವು ಹೇಳ್ಬೇಕಂದ್ರೆ ನಿಜವಾಗಿಯೂ ಶಾಸಕರು ಯಾವುದೇ ರೀತಿಯಿಂದ ಏನಂದರೆ ಪರ್ಸೆಂಟೇಜು ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ. ಯಾಕಂದರೆ ಈ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅಗರ್ಭ ಶ್ರೀಮಂತರು. ಇವ್ರಿಗೆ ಹಣದ ಆಸೆ ಇಲ್ಲ. ಇವ್ರಿಗೇನಪ್ಪ ತಮ್ಮ ಕೇಸ್ಗಳು ತಮಗೆಲ್ಲ ಅದ್ರ ಸಲುವಾಗಿ ಇವ್ರು ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಅಭಿವೃದ್ಧಿ ಮಾಡೋಕ್ಕೆ ಆಗಿರ್ಬೋದು. ಇಂಥ ಒಂದು ಹಣಗಳನ್ನು ಸರ್ಕಾರದ ಹಣ ಆಗಿರ್ಬೋದು, ದೇವಾಲಯ ಸಾರ್ವಜನಿಕ ಹಣವನ್ನು ಲೂಟಿ ಮಾಡಬೇಕಂತ ಏನು ಶಾಸಕರು ಇಲ್ಲ. ಆದರೆ ಅವರ ಬೆಂಬಲಿಗರು ಮತ್ತು ಸಹಾಯಕರು ಇಂಥ ಒಂದು ಚಟುವಟಿಕೆಗಳಲ್ಲಿ ಮಾಡಿರೋದ್ರಿಂದ ಶಾಸಕರಿಗೆ ಕಪ್ಪು ಚುಕ್ಕಿಯಾಗಿ ಇವತ್ತು ಕಂಡುಬರ್ತಾ ಇದೆ. ಹಾಗಾಗಿ ಶಾಸಕರು ಕೂಡ ಇವತ್ತು ಇದ್ರ ಬಗ್ಗೆ ಏನು ಮುತುವರ್ಜಿ ವಹಿಸಬೇಕು, ಕಾಳಜಿ ವಹಿಸಬೇಕು. ತಮ್ಮ ಏನು ಈ ರೀತಿಯಂಥ ಘಟನೆಗಳನ್ನು ಅವರು ಖಂಡಿಸಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಲು ನಾವು ಶಾಸಕರಿಗೂ ಕೂಡ ಒತ್ತಾಯ ಮಾಡ್ತಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು. ತನಿಖೆ ಮಾಡಿ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿ ನಮ್ಮ ಸಂಘಟನೆ ಮುಂದೆ ಹೋರಾಟ ಮಾಡಲಾಗುವುದು. ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.